ಎಲ್ಲರಿಗೂ ಶುಭೋದಯ. ನಮ್ಮ ಇಂದಿನ ಚಿಂತನ ಡಾಕ್ಟರ್ ಸಂಧ್ಯಾ ಪೈರವರ ಬುದ್ಧಚರಿತ ಕಥಾಸರಣಿ 1 ಮಾಯಾದೇವಿಯ ದಿವ್ಯ ಸ್ವಪ್ನ. ಬಂಧುಗಳೇ, ಹಿಮದ ಹೊದಿಕೆಯ ಒದ್ದ ಸುಂದರ ಗಂಭೀರ ಹಿಮಾಲಯ ಪರ್ವತಗಳ ಮಡಿಲಲ್ಲಿ ಶಾಕ್ಯರೆಂಬ ಯೋಧರ ರಾಜ್ಯ ಇತ್ತು. ಇದರ ರಾಜಧಾನಿ ಕಪಿಲವಸ್ತು. ನಾನು ಇದರ ರಾಜ ಶುದ್ಧೋಧನ ಗೌತಮ. ನಾನು ಈಗ ಹೇಳಲು ಹೊರಟಿರುವ ಕಥೆಯ ಕಾಲಮಾನ ಸರಿಸುಮಾರು 2500 ವರ್ಷಗಳಷ್ಟು ಹಿಂದಿನದು. ನನ್ನ ಬಾಲ್ಯದಲ್ಲಿ ಒಂದು ರೀತಿಯಲ್ಲಿ ಭಯದ ನೆರಳಿನಲ್ಲಿಯೇ ಬೆಳೆದೆ. ನನ್ನ ತಂದೆ ತುಂಬ ಮೃದು ಸ್ವಭಾವದವರು. ಒಂದು ರೀತಿಯಲ್ಲಿ ಅವರು ಸನ್ಯಾಸಿಯಾಗಲು ಯೋಗ್ಯರಿದ್ದರೆ ಹೊರತು ರಾಜನಾಗಲು ಅಲ್ಲ. ಪ್ರತಿ ಸಲವೂ ಯಾರೋ ದೂರದ ರಾಜ್ಯದವರು ಯುದ್ಧ ಸನ್ನದ್ಧರಾಗುತ್ತಿದ್ದಾರೆ ಎಂದರೆ ಅದು ನಮ್ಮ ಮೇಲೆಯೇ ಇರಬೇಕು ಎಂಬ ಚಿಂತೆಯಿಂದ ರಾತ್ರಿಯ ನಿದ್ದೆ ಅವರಿಂದ ಹಾರಿ ಹೋಗುತ್ತಿತ್ತು. ಒಂದು ದಿನ ಅವರು ನನ್ನನ್ನು ಮಹಾಮಹಿಮರೆಂದು ಪ್ರಖ್ಯಾತರಾದ ಅಸಿತ ಮುನಿಗಳಲ್ಲಿಗೆ ಕರೆದುಕೊಂಡು ಹೋದರು. ನನ್ನನ್ನು ಅವರ ಮುಂದೆ ನಿಲ್ಲಿಸಿ, ಮಹರ್ಷಿಗಳೇ, ನನ್ನ ಮಗನಿಗೆ ಆಶೀರ್ವಾದ ಮಾಡಿ. ಅವನು ನಮ್ಮ ಶಾಕ್ಯ ಜನಾಂಗದ ರಕ್ಷಕನಾಗಲಿ, ಈ ರಾಜ್ಯದ ರಕ್ಷಕನಾಗಲಿ. ಇವನಿಂದ ನಮ್ಮ ರಾಜ್ಯ ವಿಸ್ತರಿಸಲಿ ಎಂದ. ಅಸಿತರು ನಕ್ಕರು. ರಾಜ, ಇದಕ್ಕೆಲ್ಲ ಆಶೀರ್ವಾದದ ಅಗತ್ಯವಿಲ್ಲ. ಇದಕ್ಕೆ ಬೇಕಿರುವುದು ಕರ್ತವ್ಯ ಪ್ರಜ್ಞೆ, ಇಚ್ಛಾಶಕ್ತಿ ಮತ್ತು ಕ್ರಿಯಾಶಕ್ತಿಗಳು. ನಿನ್ನ ಮಗನಲ್ಲಿ ಅವು ಈಗಾಗಲೇ ಇವೆ, ಹೋಗು ಎಂದರು. ನನ್ನ ತಂದೆಯ ಮುಖ ಇಷ್ಟಗಲವಾಯಿತು. ಆ ಕ್ಷಣ ನನ್ನಲ್ಲಿ ಒಂದು ಸಂಕಲ್ಪ ಮೊಳಕೆ ಒಡೆಯಿತು. ನಾನು ನನ್ನ ರಾಜ್ಯವನ್ನು ರಕ್ಷಿಸುತ್ತೇನೆ, ವಿಸ್ತರಿಸುತ್ತೇನೆ. ಅಂದಿನಿಂದ ನನ್ನ ಬದುಕು ಈ ಯೋಜನೆಗಳಿಗೆ ಮುಡುಪಾಯಿತು. ನನ್ನ ತಂದೆ ಈಗ ಪರಮಸುಖಿ. ಆ ಸುಖದಲ್ಲಿಯೇ ಅವರ ದೇಹಾಂತ್ಯವಾಯಿತು. ನಾನು ಕಪಿಲವಸ್ತುವಿನ ಸಿಂಹಾಸನ ಏರಿದೆ. ಕೆಲವು ವರ್ಷಗಳ ಹಿಂದೆ ನಮ್ಮ ದೂರದ ಸಂಬಂಧಿಯ ಮಗಳೊಂದಿಗೆ ನನ್ನ ವಿವಾಹವಾಗಿತ್ತು. ಮಹಾಮಾಯಾದೇವಿ ನನ್ನ ಮನಗಳನ್ನು ತುಂಬಿದಳು. ಇವಳು ಮೃದು ಸ್ವಭಾವದವಳು, ಕರುಣಾಮಯಿಯೂ ಆಗಿದ್ದಳು. ಅರಮನೆಯ ಆಡಳಿತದಲ್ಲಿ, ರಾಜ್ಯದ ಆಡಳಿತದಲ್ಲಿ ಇವಳ ಅದೃಶ್ಯ ಹಸ್ತ ಇದ್ದೇ ಇರುತ್ತಿತ್ತು. ಇವಳು ರಾಜಕಾರಣದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳಿಗೆ ಮಂತ್ರಿ ಸೇನಾಧಿಪತಿಗಳು ತಲೆದೂಗುತ್ತಿದ್ದರು. ಇದನ್ನು ಏಕೆ ಇಷ್ಟು ವಿವರವಾಗಿ ಹೇಳುತ್ತಿದ್ದೇನೆ ಎಂದರೆ, ನಾನು ಸದಾ ಯುದ್ಧರಂಗದಲ್ಲಿಯೇ ಇರುತ್ತಿದ್ದೆ. ರಾಜ್ಯದ ಗಡಿರೇಖೆಗಳ ವಿಸ್ತರಣೆ ಮತ್ತು ರಕ್ಷಣೆ ನನ್ನ ಗೀಳಾಗಿತ್ತು. ಬಾಲ್ಯದಲ್ಲಿ ನಡೆಯುವ ಘಟನೆಗಳು ನಮ್ಮ ಮೇಲೆ ಅಗೋಚರ ಪರಿಣಾಮ ಬೀರುತ್ತವೆ ಎನ್ನಲು ನಾನೊಂದು ಉದಾಹರಣೆ. ತಂದೆ ಸದಾ ಅನುಭವಿಸುತ್ತಿದ್ದ ಭಯ ನನ್ನಲ್ಲಿ ನುಸುಳುವುದು ನನಗೆ ಬೇಕಿರಲಿಲ್ಲ. ಅನುಕೂಲಿಯಾದ ಸತಿಯಂತಹ ವರದಾನ ಬದುಕಿನಲ್ಲಿ ಬೇರೆ ಯಾವುದೂ ಇಲ್ಲ. ನಾನು ಪರಮಸುಖಿಯಾಗಿದ್ದೆ. ಈ ಸುಖದ ಸಾಗರದಲ್ಲಿ ಒಂದು ಕೊರತೆ ಇತ್ತು. ಅದೆಂದರೆ ನಮಗೆ ಸಂತಾನ ಭಾಗ್ಯ ಇರಲಿಲ್ಲ. ಮಹಾಮಾಯ ಇದರ ಬಗ್ಗೆ ಒಳಗೊಳಗೆ ಕೊರಗುತ್ತಿದ್ದಳು, ಆದರೆ ತೋರಿಸಿಕೊಳ್ಳುತ್ತಿರಲಿಲ್ಲ. ವೃತ, ಪೂಜೆ, ಪುನಸ್ಕಾರ, ದಾನಗಳು ನಡೆಯುತ್ತಿದ್ದವು. ಕಾರಣ ವ್ಯಕ್ತವಾಗದಿದ್ದರೂ ಮಕ್ಕಳಿಗಾಗಿಯೇ ಎಂದು ನನಗೆ ಅರ್ಥವಾಗುತ್ತಿತ್ತು. ಹೀಗೆಯೇ 20 ವರ್ಷಗಳು ಕಳೆದು ಹೋದವು. ಆಗ ಒಂದು ವಿಚಿತ್ರ ಘಟಿಸಿತು. ಅಂದು ಹುಣ್ಣಿಮೆಯ ರಾತ್ರಿ ಬೆಳದಿಂಗಳು ಹಾಲಿನಂತೆ ನನ್ನ ಮಲಗುವ ಕೋಣೆಯನ್ನು ತೋಯಿಸುತ್ತಿತ್ತು. ಗಾಢ ನಿದ್ರೆಯಲ್ಲಿದ್ದ ನನಗೆ ಪಕ್ಕನೆ ಎಚ್ಚರವಾಯಿತು. ನನ್ನ ಮಲಗುವ ಕೋಣೆಯ ಬಾಗಿಲು ತೆರೆದುಕೊಂಡಿದೆ. ಬಾಗಿಲಲ್ಲಿ ದಿವ್ಯ ತೇಜದಿಂದ ಬೆಳಗುತ್ತಿದ್ದ ಒಂದು ಛಾಯೆ ನಿಂತು ನನ್ನನ್ನೇ ನೋಡುತ್ತಿದೆ. ನಿಧಾನವಾಗಿ ಹೆಜ್ಜೆಯ ಮೇಲೆ ಹೆಜ್ಜೆ ಇಡುತ್ತಾ ಅದು ನನ್ನ ಸಮೀಪಕ್ಕೆ ಬರುತ್ತಿದೆ. ಅರೆರೆ, ಇದು ನನ್ನ ಮಾಯೆಯ ಕಾಲುಂದಿಗೆಗಳ ಶಬ್ದ. ಹೌದು, ನಮ್ಮ ವಿವಾಹದ ಸಂದರ್ಭದಲ್ಲಿ ನಾನು ಅವುಗಳನ್ನು ಕೈಯಾರೆ ತೊಡಿಸಿದ್ದೆ. ಆದರೆ ಇವಳು ಯಾಕೆ ಈ ಸರಿರಾತ್ರಿ ನನ್ನಲ್ಲಿಗೆ ಬರುತ್ತಿದ್ದಾಳೆ? ನಮ್ಮ ವಿವಾಹವಾದಾಗ ನಾವಿಬ್ಬರೂ ಒಬ್ಬರಿಗಾಗಿ ಒಬ್ಬರು ಕಾತರಿಸುತ್ತಿದ್ದೆವು. ಮಾಯಾ ರಾತ್ರಿಯ ಕರ್ತವ್ಯಗಳನ್ನು ಮುಗಿಸಿ ಬರಲು ನಾನು ಕಾಯುತ್ತಿದ್ದೆ. ಅನಂತರದ ಕ್ಷಣಗಳು ಸ್ವರ್ಗ ಸದೃಶವಾಗಿರುತ್ತಿದ್ದವು. ಅನಂತರ ಕಾಯುವಿಕೆಗೆ ಮೊದಲಾಗುತ್ತಿತ್ತು. ಈ ಬಾರಿಯಾದರೂ ಸಿಹಿ ಸುದ್ದಿ ಬರಬಹುದು ಎಂದು ನಾನು, ಮಾಯಾ ಮಾತ್ರವಲ್ಲ, ಇಡೀ ಅರಮನೆ, ಇಡೀ ರಾಜ್ಯ ಕಾಯುತ್ತಿತ್ತು. ಆದರದು ಬರಲೇ ಇಲ್ಲ. ಅನಂತರ ಈ ಪ್ರಣಯದಲ್ಲಿ ನಮಗೆ ಆಸಕ್ತಿಯೇ ಉಳಿಯಲಿಲ್ಲ. ನಮ್ಮ ಪ್ರೇಮದ ತೀವ್ರತೆ ಹಾಗೇ ಇತ್ತು, ಆದರೆ ದೈಹಿಕ ಸುಖದ ಕಾತರ ಕಡಿಮೆಯಾಗುತ್ತಾ ಬಂದಿತ್ತು. ಅನಂತರ ನಮ್ಮ ಶಯಾಗೃಹಗಳು ಬೇರೆ ಬೇರೆ ಆದವು. ಈಗ ಮಾಯಾ ನನ್ನಲ್ಲಿ ಬಂದಿದ್ದಾಳೆ. ಹೆಜ್ಜೆಯ ಮೇಲೆ ಹೆಜ್ಜೆ ಇಡುತ್ತಾ ಬಂದು ನನ್ನ ಮುಂದೆ ನಿಂತಿದ್ದಾಳೆ. ನಿಧಾನವಾಗಿ ಅವಳು ನನ್ನ ಹೊದಿಕೆಯೊಳಗೆ ಸೇರಿಕೊಂಡಳು. ಅವಳ ದೇಹ ಸಣ್ಣಗೆ ನಡುಗುತ್ತಿತ್ತು. ಅವಳ ದೇಹದ ಬೆಸುಪು ನನ್ನನ್ನು ತಟ್ಟಿತು. ಅವಳನ್ನು ಎದೆಗಪ್ಪಿಕೊಂಡು ಮಾಯಾ ಎಂದೆ. ಅವಳು ತೋರು ಬೆರಳನ್ನು ನನ್ನ ತುಟಿಯ ಮೇಲಿಟ್ಟು ಶ್ ಎಂದಳು. ಮಾತು ನಿಂತಿತು. ಎಷ್ಟೋ ಹೊತ್ತಿನ ಅನಂತರ ನಾನವಳ ತೋಳುಗಳಲ್ಲಿ ನಿದ್ರೆ ಹೋದವನು ಅರ್ಧ ಎಚ್ಚರಗೊಂಡೆ. ಅವಳು ನನ್ನನ್ನು ದಿಟ್ಟಿಸಿ ನೋಡುತ್ತಾ,
ಆರ್ಯ, ನಾವಿಬ್ಬರೂ ಶಾಕ್ಯರಿಗೆ ರಾಜಕುಮಾರರನ್ನು ನೀಡುವವರಿದ್ದೇವೆ ಎಂದಳು. ನಾನು ಈಗ ಪೂರ್ಣ ಎಚ್ಚರವಾಗಿದ್ದೆ. ತಟ್ಟನೆ ಎದ್ದು ಕುಳಿತು, ಏನಂದೆ? ರಾಜಕುಮಾರನೇ ಎಲ್ಲಿದ್ದಾನೆ? ಅವಳು ನನ್ನ ಬಲಗೈಯನ್ನು ತೆಗೆದುಕೊಂಡು ಅಂಗೈಯನ್ನು ತನ್ನ ಹೊಟ್ಟೆಯ ಮೇಲಿರಿಸಿ, ಇಲ್ಲಿ ಎಂದಳು. ಆರ್ಯ, ನಾನೊಂದು ಕನಸು ಕಂಡೆ. ಉತ್ತರ ದಿಕ್ಕಿನಿಂದ ಹಿಮದಂತೆ ಶುಭ್ರ ಧವಳ ವರ್ಣದ ಆನೆಯೊಂದು ಬಂದು ನನ್ನ ಮುಂದೆ ನಿಂತಿತು. ಅದರ ಸೊಂಡಿಲಿನಲ್ಲಿ ನಸುಗೆಂಪು ವರ್ಣದ ಕಮಲದ ಹೂವಿತ್ತು. ಅದು ನನ್ನನ್ನೇ ನೋಡುತ್ತಾ ಸೊಂಡಿಲನ್ನೆತ್ತಿ ನಮಸ್ಕರಿಸಿತು. ಅನಂತರ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನಿಡುತ್ತಾ ಬಲಗಡೆಯಿಂದ ನನ್ನ ಗರ್ಭವನ್ನು ಪ್ರವೇಶಿಸಿತು. ಆ ಕ್ಷಣದಿಂದ ನನ್ನ ಮನಸ್ಸು ಆವರಣನೀಯ ಆನಂದದಿಂದ ತುಂಬಿದೆ. ಶಾಕ್ಯ ಕುಲಕ್ಕೆ ವಾರಸುದಾರ ಬರುತ್ತಿದ್ದಾನೆ ಎಂಬ ನಂಬಿಕೆ ಪದೇ ಪದೇ ನನ್ನ ಮನಸ್ಸಿನಲ್ಲಿ ಝೇಂಕರಿಸುತ್ತಿದೆ. ನನ್ನನ್ನು ನಂಬಿ ಎಂದಳು ಅವನತಮುಖಿಯಾಗಿ. ನನಗೆ ಏನು ಹೇಳಬೇಕೆಂದೇ ತೋಚಲಿಲ್ಲ. ಇಷ್ಟು ವರ್ಷಗಳ ಅನಂತರ ಮಾಯಾ ನಿಜವಾಗಿಯೂ ಗರ್ಭವತಿ ಆಗಿರಬಹುದೇ, ಅಥವಾ ಇದೊಂದು ಭ್ರಮೆಯೇ? ಏನಾದರಾಗಲಿ, ಈ ಸ್ವಲ್ಪ ಸಮಯಕ್ಕಾದರೂ ಅವಳು ಆನಂದದಿಂದ ಇದ್ದಾಳಲ್ಲ, ಕಾದು ನೋಡುವ ಎಂದು ನಾನು ಅವಳನ್ನು ಬರೆಸಿಡಿದು ಅಪ್ಪಿಕೊಂಡು ನಿದ್ದೆ ಹೋದೆ. 1 ತಿಂಗಳು ಕಳೆಯಿತು.